ಫ್ರೆಂಡ್ಸ್, ನೀವು ಹೆಚ್ಚಾಗಿ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿದ್ದೀರಾ. ಕ್ರೋಮ್ ಬ್ರೌಸರ್ ಅಲ್ಲಿ ನೋಡಬಾರ್ದನಲ್ಲಿ ನೋಡಿ, ಆಮೇಲೆ ಯಾರಿಗೂ ಗೊತ್ತಾಗಬಾರಂತ ಹಿಸ್ಟ್ರಿಯನ್ನು ಡಿಲೀಟ್ ಮಾಡ್ತಿದ್ದೀರಾ. ಬಟ್ ನೀವು ಇನ್ನೂ ಕೂಡ ಸೇಫ್ ಆಗಿರಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ ತಗೊಂಡು ಯಾರು ಬೇಕಿದ್ರು ನೀವು ಏನೆಲ್ಲ ನೋಡಿದ್ರಿ, ಯಾವ್ದನ್ನ ವಾಚ್ ಮಾಡಿದ್ರಿ ಎಲ್ಲವನ್ನ ನೋಡಬಹುದು. ಹಾಗಾಗಿ ನೀವು ಕ್ರೋಮ್ ಬ್ರೌಸರ್ ನ ಹೆಚ್ಚಾಗಿ ಯೂಸ್ ಮಾಡಿ ಬೇಡದ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಈ ರೀತಿಯಾಗಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಯಾರು ಬೇಕಿದ್ರು ನೋಡಬಹುದು. ಅದನ್ನ ನೀವು ಮಾಡಬೇಕಾದ್ರೆ ಮೊದಲೇ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ನಲ್ಲಿ ಇಲ್ಲಿ ಮೈ ಆಕ್ಟಿವಿಟಿ ಅಂತ ನೋಡಬಹುದು. ಮೈ ಆಕ್ಟಿವಿಟಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ myactivity.google.com ಫಸ್ಟ್ ವೆಬ್ಸೈಟ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಲ್ಲಿ ನೀವು ಅಲ್ಲಿ ಹಿಸ್ಟ್ರಿಯಲ್ಲಿ ಎಲ್ಲ ಡಿಲೀಟ್ ಮಾಡಿದ್ರು ಕೂಡ ಮೈ ಆಕ್ಟಿವಿಟಿಯಲ್ಲಿ ಎಲ್ಲ ಕೂಡ ಸೇವ್ ಆಗಿರುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ಫಿಲ್ಟರ್ ಬೈ ಡೇಟ್ ಅಂಡ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ಡಿಲೀಟ್ ಅಂತ ಇದೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ವೇಸ್ ಅಂತ ಇದೆ, ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಟೈಮ್ ಡಾಟಾ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕೆಳಗಡೆ ಡಿಲೀಟ್ ಅಂತ ಇದೆ ನೋಡಬಹುದು. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಏನೆಲ್ಲ ನೋಡಿದ್ರಿ ಎಲ್ಲವೂ ಇಲ್ಲಿ ಡಿಲೀಟ್ ಆಗುತ್ತೆ. ಸಿಂಪಲ್ ಆಗಿ ಇಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಈ ಸೆಟ್ಟಿಂಗ್ ಆದ ನಂತರ ಇಂಪಾರ್ಟೆಂಟ್ 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಒಮ್ಮೆ ಕ್ರೋಮ್ ಬ್ರೌಸರ್ ಅಲ್ಲಿ ಮಾಡಿದ್ರೆ ಮತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ದು ಡಾಟಾದ ಬಗ್ಗೆ, ಪ್ರೈವಸಿ ಬಗ್ಗೆ ಟೆನ್ಷನ್ ಮಾಡುವಂತ ಅಗತ್ಯ ಇರಲ್ಲ. ಅದನ್ನ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಬ್ಯಾಕ್ ಹೋಗಿ ಇವಾಗ ಕ್ರೋಮ್ ಬ್ರೌಸರ್ ನಲ್ಲಿ ಹೋಮ್ ಪೇಜ್ ಬನ್ನಿ. ಹೋಮ್ ಪೇಜ್ ಬಂದ ನಂತರ ಇವಾಗ ನೋಡಬಹುದು ಇಲ್ಲಿ 3 ಡಾಟ್ ಇದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಬಹುದು. ಸೊ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಪಾರ್ಟೆಂಟ್ ನಿಮಗೆ ಗೂಗಲ್ ಅಲ್ಲಿ ಯಾವ್ದು ಡೌಟ್ ಇದ್ರೆ ಅಥವಾ ಗೂಗಲ್ ನಿಮ್ಮ ಡಾಟಾವನ್ನ ಸೇವ್ ಮಾಡಿಟ್ಕೊಳ್ಳುತ್ತೆ, ಪ್ರೈವಸಿಯನ್ನ ಸೇವ್ ಮಾಡಿಟ್ಕೊಳ್ಳುತ್ತೆ ಅಂತ ಇದ್ರೆ ನೀವು ಇದನ್ನು ಚೇಂಜ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಆ ಸರ್ಚ್ ಇಂಜಿನ್ ಅಂತ ಇದೆ, ಇಲ್ಲಿ google.com ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅದನ್ನ ನೀವು ಇಲ್ಲಿ ಡಕ್ ಡಕ್ ಗೋ ಅಂತ ಇದೆ, ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಇದು ಯಾವುದೇ ಕಾರಣಕ್ಕೂ ಇದು ಸೇವ್ ಮಾಡಿಟ್ಕೊಳ್ಳಲ್ಲ. ಗೈಸ್, ಇದಾದ ನಂತರ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. 3 ಸೆಟ್ಟಿಂಗ್ ಅನ್ನು ನೀವು ಇಲ್ಲಿ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ತದನಂತರ ನಿಮಗೆ ಕ್ರೋಮ್ ಬ್ರೌಸರ್ ನೀವು ಯಾವುದೇ ರೀತಿಯಲ್ಲಿ ವರಿ ಮಾಡುವಂತ ಅಗತ್ಯ. ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ನೋಡಬಹುದು, ಸೆಂಡ್ ಎ ಡು ನಾಟ್ ಟ್ರ್ಯಾಕ್ ರಿಕ್ವೆಸ್ಟ್ ಅಂತ ಇದೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಇಲ್ಲಿ ನಿಮ್ದು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ, ಇದನ್ನ ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಅವಾಗ ನಿಮ್ಗೆ ಇಲ್ಲಿ ಡು ನಾಟ್ ಟ್ರ್ಯಾಕ್ ಆನ್ ಆಗುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ ಆಗಲ್ಲ, ಎಲ್ಲ ಕೂಡ ಇಲ್ಲಿ ಪ್ರೈವಸಿಲಿ ಸೇಫ್ ಆಗಿರುತ್ತೆ. ಇದಾದ ನಂತರ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇನ್ನ 2 ಸೆಟ್ಟಿಂಗ್ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಸೆಕ್ಯೂರಿಟಿ ಅಂಡರ್ ನಲ್ಲಿ ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತ ಇರುತ್ತೆ. ಇದು ನಿಮ್ಮ ಕ್ರೋಮ್ ಬ್ರೌಸರ್ ಅಲ್ಲಿ ಡಿಫಾಲ್ಟ್ ಆಗಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತ ಇರುತ್ತೆ, ಅಂದ್ರೆ ನಾರ್ಮಲ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. ಅದು ನೀವು ಇಲ್ಲಿ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಬಹುದು, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಮ ಏನ್ ನೀವು ಸರ್ಚ್ ಮಾಡ್ತೀರಿ, ಏನ್ ನಿಮ್ಮ ಪ್ರೈವಸಿ ನೀವು ಡಾಟಾವನ್ನು ಅಪ್ಲೋಡ್ ಮಾಡ್ತೀರಿ ಎಲ್ಲವನ್ನ ಇದು ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಸೇಫ್ಟಿ ಆಗಿ ಇಟ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಲೀಕ್ ಮಾಡಲ್ಲ, ಶೇರ್ ಆಗೋಕೆ ಬಿಡಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ ಗಳ ಜೊತೆಗೆ. ಹಾಗಾಗಿ ಇದನ್ನ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೆಕ್ಸ್ಟ್ ಇಲ್ಲಿ ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್, ಪ್ರತಿಯೊಬ್ಬರು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಅಂತ ಇದೆ. ಇದು ನಿಮ್ಗೆ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ, ಇದನ್ನ ನೀವು ಆನ್ ಮಾಡಲೇಬೇಕು. ಏನಕ್ಕೆ ನಿಮ್ಗೆ ಕೆಲವೊಂದು HTTPS ಅಂತ ಬರುತ್ತೆ, ಅಂದ್ರೆ ಸೆಕ್ಯೂರಿಟಿ ಲಾಕ್ ಸಿಂಬಲ್ ಬರುತ್ತೆ, ನೀವು ಚೆಕ್ ಮಾಡಬಹುದು. ಸೊ ಲಾಕ್ ಸಿಂಬಲ್ ಅಂತ ಹೇಳಿದ್ರೆ ಆ ವೆಬ್ಸೈಟ್ ಸೆಕ್ಯೂರ್ ಆಗಿದೆ ಅಂತ. ಸೊ ಅಂತ ವೆಬ್ಸೈಟ್ ಗಳಿಗೆ ಮಾತ್ರ ರೀಡೈರೆಕ್ಟ್ ಆಗುತ್ತೆ, ಓಪನ್ ಆಗುತ್ತೆ, ರಿಮೈನಿಂಗ್ ಓಪನ್ ಆಗಲ್ಲ. ಹಾಗಾಗಿ ನೀವು ಇಲ್ಲಿ ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಅನ್ನ ಯಾವಾಗಲೂ ಆನ್ ಇಟ್ಕೋಬೇಕಾಗುತ್ತೆ. ಇದಾದ ನಂತರ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇನ್ನೊಂದು ಸೆಟ್ಟಿಂಗ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಸೆಟ್ಟಿಂಗ್ ನಿಂದ ಬ್ಯಾಕ್ ಬಂದ ನಂತರ ಇಲ್ಲಿ ಸೇಫ್ಟಿ ಚೆಕ್ ಅಂತ ಇದೆ ನೋಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಎಲ್ಲ ಕೂಡ ಇಲ್ಲಿ ರೈಟ್ ಬರಬೇಕು, ರಾಂಗ್ ಇದ್ರೆ ಇಮಿಡಿಯೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಸೆಟ್ಟಿಂಗ್ ಅನ್ನ ಚೆಕ್ ಮಾಡ್ಕೊಂಡು ಅದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ರಿಮೂವ್ ಮಾಡ್ಕೊಳ್ಳಿ. ಇದಾದ ನಂತರ ಬ್ಯಾಕ್ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಸೆಟ್ಟಿಂಗು, ಇದನ್ನ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಸೈಟ್ ಸೆಟ್ಟಿಂಗ್ ಅಂತ ಇದೆ, ಸೈಟ್ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡಬಹುದು ಪಾಪ್ ಅಪ್ ಅಂಡ್ ರೀಡೈರೆಕ್ಟ್ಸ್ ಅಂತ ಇದೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ದು ಆನ್ ಇರುತ್ತೆ, ಇದನ್ನ ನೀವು ಆಫ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಸೊ ಇದು ಆನ್ ಇದ್ರೆ ಯಾವುದೇ ವೆಬ್ಸೈಟ್ ನೀವು ಓಪನ್ ಮಾಡಿದ್ರು ಕೂಡ ಅದು ಇನ್ನೊಂದು ವೆಬ್ಸೈಟ್ ಗೆ ಆಟೋಮೆಟಿಕ್ ಆಗಿ ಪಾಪ್ ಅಪ್ ಮೂಲಕ ರೀಡೈರೆಕ್ಟ್ ಆಗುತ್ತೆ. ಇದು ತುಂಬಾ ಡೇಂಜರ್ ಆಗಿರುತ್ತೆ, ಯಾಕಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ನೆಕ್ಸ್ಟ್ ಸೈಟ್ ಯಾವ ಸೈಟ್ ಗೆ ರೀಡೈರೆಕ್ಟ್ ಆಗುತ್ತೆ, ಆ ಸೈಟ್ ಎಷ್ಟು ಸೆಕ್ಯೂರ್ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಈ ರೀಡೈರೆಕ್ಟ್ ಆಗೋದನ್ನ ನೀವು ಆಫ್ ಮಾಡಬೇಕು. ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಬಹುದು ಡಿಸೇಬಲ್ ಆಗಿದೆ. ಇವಾಗ ನೋಡಬಹುದು ಇಲ್ಲಿ ಪಾಪ್ ಅಪ್ ಅಂಡ್ ರೀಡೈರೆಕ್ಟ್ಸ್ ಇಲ್ಲಿ ಬ್ಲಾಕ್ಡ್ ಅಂತ ಬಂದಿದೆ. ಇವಾಗ ಇದು ಕರೆಕ್ಟ್ ಇದೆ. ಗೈಸ್, ಇಷ್ಟು ಸೆಟ್ಟಿಂಗ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನೀವು ಕ್ರೋಮ್ ಬ್ರೌಸರ್ ಯೂಸ್ ಮಾಡುವಾಗ ನಿಮಗೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಬೇಕಾಗಿಲ್ಲ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ಅವರಿಗೆ ಇಷ್ಟ ಆಗುತ್ತೆ.